ಎಲ್ರಿಗೂ ನಮಸ್ಕಾರ. ಕನ್ನಡತಿ ಭವ್ಯ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನು ನೆನ್ನೆ ಎಲ್ಲಿವರೆಗೂ ನಿಲ್ಸಿದೆ ಅಂದ್ರೆ, ನಮ್ಮ ಮನೆಯವ್ರಿಗೆ ಬೆಂಗಳೂರಲ್ಲೆಲ್ಲ ತೋರಿಸಿದ್ವಿ, ಅಲ್ಲಿ ಎಲ್ಲೂ ಹುಷಾರಾಗ್ಲಿಲ್ಲ. ಮತ್ತೆ ಊರಿಗೆ ಕರ್ಕೊಂಡು ಹೋದ್ವಿ, ಅಲ್ಲೂ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ವಿ, ಅಲ್ಲೂ ಕೂಡ ಎಲ್ಲೂ ಹುಷಾರಾಗ್ಲಿಲ್ಲ. ಅದಾದ ನಂತರ ಹೋಗಿದ್ದೆ ನಾವು ದೇವ್ರ ಮೊರೆಗೆ. ಪಿರಪಟ್ಟಣಮ್ಮನ್ ಕೇಳಿದ್ವಿ, ನಮ್ಮ ಮನೆ ದೇವರು ನಮ್ಮೂರಲ್ಲೇ ಇದೆ. ಸೊ ಅಲ್ಲಿ ಹೇಳ್ತು, ಧೂಳು ಯಾರೋ ಓದಿದ್ದಾರೆ, ನಿಮ್ಗೆ ಶಾಪ್ ಹಾಕಿದ್ದಾರೆ, ಅದರಿಂದ ನೀನ್ ಗಂಡಂಗ್ ಟೈಮ್ ಕೆಟ್ಟದ್ರಾಗಿದ್ರಿಂದ ನಿನ್ ಗಂಡಂಗ್ ಬಂದು ಹೊಡೆದಿದೆ ಅಂತ ಹೇಳ್ತು. ಅದೇ ರೀತಿ ಇನ್ನೂ ಬೇರೆ ಕಡೆ ಕೇಳಿದ್ವಿ. ಇದು ಒಂದೇ ಕಡೆ ಕೇಳ್ಬಿಟ್ಟು, ಬೇಡ ಕನ್ಫರ್ಮ್ ಮಾಡೋದ್ ಬೇಡವಾ, ಅವ್ರಿಗೆ ಹೇಳೋದ್ ಬೇಡ, ನೀವು ಧೂಳುದಿದ್ದೀರಾ ಅಂತ. ಇನ್ನೊಂದ್ 2 ಕಡೆ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಒಬ್ರು ಯಾರೋ ಕಾವಡೆ ಶಾಸ್ತ್ರದಿಂದ ಹೇಳ್ತಾರೆ, ಕಾವಡೆ ಬಿಟ್ಟು ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೆ ಹೋದ್ವಿ. ಅವರು ಅದ್ ಹೇಳಿದ್ರು, ನೀರಿಗಾಗಿ ಭೂಮಿಗಾಗಿ ಒಡೆದಾಡಿದಿರಾ, ಅದು ಶಾಪ ಬಂದು ನಿಮ್ಗೆ ಹೊಡೆದಿದೆ ಅಂತ. ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಅದೇ ಬಂದಿದೆ. ಸೊ ಈಗೇನ್ ಮಾಡ್ಬೇಕು, ಈಗ ಹೋಗೋರ್ನ ಕೇಳ್ಬೇಕು, ಬನ್ನಿ ಬಿಟ್ಟು ತೋನ್ಸ್ಕೊಳ್ಳೋಣ, ನೀನು ಧೂಳುದಿ ಶಾಪ ಹಾಕಿದ್ದೀರಾ ಅಂತ ಕೇಳೋಣ ಅಂತ. ನಾವು ಕೇಳಲಿಲ್ಲ, ಬೇರೆಯವ್ರ ಕೈಲಿ ಹೇಳ್ಸಿದ್ವಿ. ಅವ್ರೇನಂತ ಹೇಳಿದ್ರೆ, ನಾವು ಬಿಡ್ತೋನು, ನಾವ್ ಯಾವ ಶಾಪನೂ ಹಾಕಿಲ್ಲ, ಯಾವ ಬಿಡ್ತನೋ ಅನ್ನಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಏನಕ್ಕಿದು, ಏನು ನೀರು ಏನು ಭೂಮಿ ಅಂತ ಕೂಡ ಹೇಳ್ಬಿಡ್ತೀನಿ. ನಮ್ಮ ಮಾವ ಇದಾರಲ್ಲ, ಅವ್ರ ಅಪ್ಪಂದು ಒಂದು ಬೋರ್ ಇತ್ತು. ಅವ್ರ ಬೋರ್ ಅವಾಗ ಕೊರ್ಸಿದ್ರಂತೆ, ಬರೀ 60 ಅಡಿಗೆ ಬೇಜಾನ್ ನೀರ್ ಬಿದ್ದಿತ್ತಂತೆ. ಅದು ಅಷ್ಟು ಫೇಮಸ್, ಸುತ್ತಮುತ್ತ ಹಳ್ಳಿಗೆ ಅದೊಂದು ಬೋರು ಸಿಕ್ಕಾಪಟ್ಟೆ ಫೇಮಸ್. ಹೆಂಗಂದ್ರೆ ಬರೀ 60 ಅಡಿಗೆ ಅಷ್ಟು ನೀರ್ ಬಿದ್ದಿತ್ತು. ಈಗ್ಲೂ ಕೂಡ ಬೋರ್ ಹಂಗೆ ಓಡ್ತಿದೆ. ಆ ಬೋರನ್ನ ಮೊದಲೆಲ್ಲ ಇಬ್ರು ಡಿವೈಡ್ ಮಾಡಿ ಬಿಟ್ಕೊಳ್ತಿದ್ರು. ನಮ್ಮ ಮಾವರು ಸಪ್ರೇಟ್ ಬೋರ್ ಕೊರ್ಸ್ಕೊಂಡ್ರು. ಅದಾದ ನಂತರ ನಮ್ಮ ಮಾವರು, ಅಯ್ಯೋ ಬಿಡು, ಅವರೇ ಬಿಟ್ಕೊಳ್ಳಿ ಅದನ್ನ, ಅಷ್ಟವರೆಗೂ ಅವರೇ ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಇವರು ಇಬ್ರು ಅಣ್ಣ ತಮ್ಮದಿರು, ಅವರೇ ಬಿಟ್ಕೊಳ್ಳಿ ಬಿಡು, ಈಗ ಹೆಂಗಿದ್ರು ಈಗ ಬೋರ್ ಕೊಡ್ಸ್ಕೊಂಡಿದ್ವಿ, ಏನಾದ್ರು ನೀರು ಕಡಿಮೆ ಅಂದ್ರೆ ಆಮೇಲೆ ಬಿಟ್ಕೊಳ್ಳೋಣ ಅಂತ ಇವ್ರು ಸುಮ್ಮನೆ ಬಿಟ್ಬಿಟ್ಟಿದ್ರು. ಅವರೇ ಪರ್ಮನೆಂಟ್ ಆಗಿ ಹೊಡ್ಕೊಳ್ತಿದ್ರು. ಈಗ ಬೇಸಿಗೆಲಿ ಆಲ್ಮೋಸ್ಟ್ ನೀರೆಲ್ಲ ನಿಂತೋಗ್ಬಿಟ್ಟಿದ್ದು, ಯಾವ್ದ್ರಲ್ಲಿ ನೀರು ಬರ್ತಾ ಇರ್ಲಿಲ್ಲ ಅಂದ್ಬಿಟ್ಟು ಹೋಗಿ ಬಿಟ್ಕೊಳ್ಳೋಣ ಅಂತ ಹೋಗಿದ್ದಾರೆ. ನಮಗೂ ಅಕ್ಕಿದೆಯಲ್ಲ, ಬಿಟ್ಕೊಳ್ಳೋಣ ಅಂತ ಹೋಗಿದ್ದಾರೆ. ನೀನ್ ಯಾರು ನನ್ ಬೋರ್ಗ್ ಬರೋದಕ್ಕೆ, ನಾವು ಅವತ್ತಿಂದ ಮೋಟ್ರೆಲ್ಲ ಓಡಿಸ್ಕೊಂಡು ನಾವು ಸರಿ ಮಾಡ್ಕೊಂಡಿರೋದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ಅವಾಗಿಂದ ಬಿಟ್ಕೊಂಡಿದ್ರೆ ಸರಿ ಮಾಡ್ಕೊಂಡಿದ್ದಾರೆ. ಬಟ್ ನಾವು ನಮ್ಮ ಅತ್ತೆ ಮಾವ ಎಲ್ಲ ಬಿಟ್ಟಾಗ ಚೆನ್ನಾಗೈತು ಮೋಟ್ರು, ಅಷ್ಟು ವರ್ಷದಿಂದ ಓಡ್ಕೊಂಡಿದಾರಲ್ಲ. ಸೊ ಅದಕ್ಕೆ ಕೆಟ್ಟೋಗಿದ್ರೆ ಸರಿ ಮಾಡ್ಕೊಂಡಿದ್ರು, ಅದ್ರಲ್ಲೇ ತಪ್ಪಿಲ್ಲ. ಈಗ ಬಿಟ್ಕೊಳಕ್ ಹೋಗಿದ್ರೆ ನಿಮ್ಗೆ ಅಕ್ಕ ಇಲ್ಲ ಅಂತ ಜಗಳ ಆಡ್ಬಿಟ್ಟಿದ್ದಾರೆ. ಅವರು ಫಸ್ಟ್ ಹೊಡೆದ್ರಂತೆ, ನಮ್ಮ ಮಾವನೇ ಹೊಡೆದ್ರಂತೆ. ಅವ್ರ ಬಾಯಿಗೆ ಬಂದಂಗೆಲ್ಲ ಬೈಕೊಂಡು ಏನೋ ಶಾಪ ಹಾಕಿದ್ದಾರೆ. ಈಗೆಲ್ಲ ಗೊತ್ತಾ, ನಿಮ್ಮ ಮಕ್ಳು ತಿನ್ನ ಮರಿತೀನಿ ಆ ಥರ ಏನೋ ಶಾಪ ಹಾಕ್ತಾರಲ್ಲ, ಅದೇ ರೀತಿ ಅವರು ಹಾಕಿದ್ದಾರೆ. ಅದು ನಮ್ಮ ಟೈಮ್ ಕೆಟ್ಟವಾದಾಗ ಬಂದು ನಮ್ಗೆ ಹೊಡೆದಿದ್ದೆ. ಇಷ್ಟು ಆಗಿರೋದು. ಇಲ್ಲಿ ನಮ್ಮ ಅತ್ತೆ ಮಾವನ್ ತಪ್ಪು 100% ಏನಿಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅದು ಬೋರ್ ಇಬ್ರಿಗೂ ಅಂತ ಬಿಟ್ಟಿದಾಗ ಹೋಗ್ಲಿ ಅಂತ ಅವ್ರಿಗೆ ಬಿಟ್ಕೊಟ್ಟಿದ್ದು. ಆಕ್ಚುಲಿ ಅವತ್ತಿಂದ ನಮ್ದು ತಪ್ಪು ಒಂದ್ ಕಡೆಯಿಂದ, ಅವತ್ತಿಂದ ಹೊಡ್ಕೊಂಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮೇ ಆಗ್ತಾ ಇರ್ಲಿಲ್ಲ. ಅದಾದ ನಂತರ ನಾವು ಬುಡ್ತುನಕ್ ಬರಲ್ಲ ಅಂದ್ರಂತೆ. ಸೊ ನಾನು ಇವರು ನಿಜ ನಮ್ಮ ಮನೆಯವ್ರನ್ನ ಪರಿಸ್ಥಿತಿನ ಯಾವ ರೇಂಜಲ್ಲಿ ಇತ್ತು ಅಂದ್ರೆ, ಇನ್ನೇ ಸತ್ತೋಗಿ ಹೋಗ್ಬಿಡ್ತಾರೆ ಆ ರೇಂಜ್ಗೆ. ಎದ್ದೊಳಕ್ಕೆ ಆಗ್ತಾ ಇಲ್ಲ, ಯಾವಾಗ್ಲೂ ಹೆಂಗೆ ಸತ್ತಣ ಥರನೇ ಸೇಮ್, ಏನಿಲ್ಲ ಬಾಡಿಲಿ, ಸುಮ್ಮನೆ ಹಿಂಗೆ ಬಿದ್ದಿರೋದು ಯಾವಾಗ್ಲೂ. ನಮ್ಗೆ ನೋಡೋಕ್ಕಾಗಲ್ಲ. ಹತ್ಕೊಂಡು ಅವ್ರ ಮಕ್ಳು, ಹೆಣ್ಮಕ್ಳು ಹತ್ರ ನಾವು ಮಾತಾಡ್ತಿದ್ವಿ. ಬೆಂಗಳೂರಲ್ಲಿ ಇದ್ದಾರೆ ಅವ್ರ ಹೆಣ್ಮಕ್ಳು. ಸೊ ನಾವು ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ವಿ, ನೋಡಿ ಹಿಂಗೆ ನಮ್ಮ ಮನೆಯವ್ರಿಗೆ ಹಿಂಗಾಗಿದೆ, ಹೆಂಗಾರ ಮಾಡಿ ಒಪ್ಸಿ ಅಂತ ಹೇಳಿದ್ವಿ. ಅವ್ರು ಆಯ್ತು ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಒಪ್ಸಿದ್ರಂತೆ. ಒಪ್ಸಿದಾದ್ಮೇಲೆ ಊರವ್ರೊಬ್ರನ್ನ ಕಳ್ಸಿದ್ವಿ. ಹಿಂಗೆ ಬುಡ್ತು ಅನ್ಸ್ಕೊಳ್ತೀರಂತೆ, ಬುಡ್ತು ಅನ್ಸ್ಕೊಳಕ್ ಬರ್ತಾರಂತೆ ಇಷ್ಟೊತ್ತಿಗೆ, ಹಂಗೆ ಅಂತ ಹೇಳಿ ಕಳ್ಸಿದ್ವಿ. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಹೇಳಿ ಅಂತ. ಅವ್ರು ಏನಂತ ಹೇಳ್ತಾರೆ, ನಾವು ಬುಡ್ತು ಅನ್ಸ್ಕೊಳ್ಬೇಕು ಅಂತಂದ್ರೆ ಆ ಬೋರ್ ನಮ್ಗೆ ಬಿಟ್ಕೊಡ್ಬೇಕು, ನೀರಿನ ಬಗ್ಗೆ ಮೊದಲು ಅದು ಸಮಸ್ಯೆ ಬಗೆಹರಿಸ್ಕೋಬೇಕು, ಆಮೇಲೆ ಬೇಕಾದ್ರೆ ಬರ್ತೀವಿ ಅಂತ ಹೇಳಿದ್ರಂತೆ. ಅಂದ್ರೆ ಇಲ್ಲಿ ನಮ್ಮ ಜೀವಂಗಿಂತ ಆ ನೀರ್ ಮುಖ್ಯ ಆಯ್ತು ಅವ್ರಿಗೆ. ಅಂದ್ರೆ ನಿಜ ಹೇಳ್ತೀನಿ, ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಅವ್ರ ಹತ್ರ ಜಗಳಾಡ್ಕೊಂಡು ಮಾತಾಡ್ತಿರ್ಲಿಲ್ಲ, ನಾವು ಮಾತ್ರ ಮಾತಾಡ್ತಿದ್ದು. ನಾನು ನನ್ನ ಗಂಡ ನನ್ನ ಮಕ್ಳಷ್ಟೇ ಮಾತಾಡ್ತಿದ್ರು, ಅವ್ರ ಹತ್ರ ಇನ್ಯಾರು ಮಾತಾಡ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಅವ್ರಿಗೆ ಶಾಪ್ ಆಗ್ತದೆ, ಹೆಂಗ್ ನಮ್ಗೆ ಬಂದು ಹೊಡೆದಿದಂದ್ರೆ ನಾವುಗಳು ಮಾತಾಡ್ತಿದ್ವಿ ಅವ್ರ ಹತ್ರ. ಸೊ ಹಾಗಾಗಿ ಬಂದು ನಮ್ಗೆ ಹೊಡೆದಿದೆ ಅಷ್ಟೇ. ಇಷ್ಟೆಲ್ಲ ಆದ್ಮೇಲೆ ಅವ್ರು ಬರಲ್ಲ ಅಂತ ಹೇಳಿದ್ರಂತೆ. ಆಯ್ತು, ನನ್ನ ಮಕ್ಕಂಗಿಂತ ಹೆಚ್ಚೆಲ್ಲ ಆಯ್ತು, ಬೋರ್ ಇಷ್ಟು ಬೆಲೆ ಅಂತ ಕಟ್ಬಿಟ್ಟು ಅವ್ರಿಗೆ ಪರ್ಮನೆಂಟ್ ಆಗಿ ಬಿಟ್ಬಿಡೋಣ ಅಂತ ಹೇಳಿದ್ವಿ. ಆಯ್ತು ಫ್ರೀಯಾಗಿ ಇಟ್ಕೊಳ್ಳಿ ಅಂತ. ಆಯ್ತು, ನಮ್ಗೆ ಬೇಡ ದುಡ್ಡು, ಫ್ರೀಯಾಗಿ ಇಟ್ಕೊಳ್ಳಿ ಅಂದ್ರೆ ಫ್ರೀಯಾಗೂ ಬೇಡ ಅಂತಾರೆ. ಆಯ್ತು, ಇಷ್ಟು ದುಡ್ಡು ಕೊಡಿ ಅಂತ ಎಷ್ಟು ಹೇಳಿದ್ವಿ, 1.5 ಲಕ್ಷನೇ ಹೇಳಿದ್ವಿ. 1.5 ಲಕ್ಷ ಹೆಂಗ್ ಕೊಡ್ತಾರೆ, ಅವಾಗಿನ ಈಗಿನ ಲೆಕ್ಕ ಹಾಕು. ಈಗ ಬಿಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ಈಗ ನಾವು ಬಿಡಲ್ಲ ಅಂತಂದ್ವಿ. ಈಗ ಕೊಡ್ಬೇಕು ಆ ಬೋರು ಅಂತಂದ್ರೆ, ಬೋರು ಭೂಮಿ ಎರಡೂನು, ಆ ಜಾಗ ಅರ್ಧ ಅಂತ ಹೇಳಿದ್ದಾರೆ. ಆ ಬೋರು ಮತ್ತೆ ಅರ್ಧ ಭೂಮಿ ಎರಡೂ ಕೊಡ್ಬೇಕಂದ್ರೆ 1.5 ಲಕ್ಷ ಆಗೇ ಆಗುತ್ತೆ. ಇಲ್ಲ ನಾವು ನಾನೀಗ ಅದಕ್ಕೆ ಸಪ್ರೇಟ್ TC ಅದೆಲ್ಲ TC ಎಲ್ಲ ಅದು ಅವ್ರಿದು, ನಾವು ಅದನ್ನೆಲ್ಲ ಇದು ಮಾಡೋಕ್ಕಾಗೋದಿಲ್ಲ. ನಮ್ಮ TCಲಿ ಆ್ಯಕ್ಚುಲಿ ಓಡಿಸ್ಕೊಳ್ತಿದ್ದಾರೆ ಅವ್ರೀಗ. ಮೊದಲು ಬೇರೆ TCಲಿ ಇತ್ತು, ಇನ್ನೊಂದು TCಲಿ ಅದನ್ನ ಮಾವ ಈಗ ನೀರು ಹೊಡ್ಕೊಳ್ಳೋಣ ಅಂತ ನಮ್ಮ TCಗೆ ತಗೊಳ್ಕೊಂಡಿದ್ರು. ನಮ್ಮ TCಲಿ ಈಗಲೂ ಹೊಡ್ಕೋತಿದ್ದಾರೆ. ಈಗ TCಲಿ ಹೊಡ್ಕೊಳ್ತಾ ಇದ್ದೀರಲ್ಲ, ಇಲ್ಲ
ನಾನು ಈಗೊಂದು ಬೇರೆ ಟಿ ಸಿ ತಗೋಬೇಕಂದ್ರೆ ಅದು ಖರ್ಚಾಗುತ್ತೆ, ಆ ಖರ್ಚೆಲ್ಲ ಬಿಟ್ಟು ಬರೀ 30,000 ಕೊಡ್ತೀನಿ ಅಂತ ಹೇಳಿದಂತೆ. ಬೋರು ಜಾಗ ಎಲ್ಲ ಸೇರಿ ಬರೀ 30,000. ಯಾರು ತಗೋತಾರೆ ಬರೀ 30,000? ಆಯ್ತು ನಮ್ಗೆ ಯಾವ್ದು ದುಡ್ಡು ಬೇಡ, ಫ್ರೀಯಾಗೆ ಇಟ್ಕೊಳಕೋದ್ರೆ ನಾವು ಫ್ರೀ ಎಲ್ಲ ಬೇಡ ಅಂತ ಅಂದಂತೆ. ಆಯ್ತು ಈಗೇನು ದೇವ್ರನ್ನೆಲ್ಲ ಕೇಳಿದ್ವಿ, ಹಿಂಗೆ ಅವ್ರು ಬರಲ್ಲ ಅಂತಿದ್ದಾರೆ ಬುಟ್ಟು ಅನ್ಸ್ಕೊಳ್ಳೋದಕ್ಕೆ, ಏನು ಮಾಡೋದು, ಮುಂದಿನ ಹೆಜ್ಜೆ ಏನು ಅಂತ ಹೇಳಿದ್ದಕ್ಕೆ ದೇವ್ರು ಹೇಳಿದಿಷ್ಟೇ, ಅವ್ರ ಹತ್ರ ಮಾತಾಡೋದು ಬಿಟ್ಬಿಡಿ, ಯಾರಂದ್ರೆ ಯಾವ ಕಡೆನೂ ಮಾತಾಡ್ಬಿಡಿ, ನಿಮ್ಮ ಪಾಡು ನೀವೇ ಇಡಿ, ಅವ್ರ ಪಾಡಿಗೆ ಅವ್ರು ಇರ್ತಾರಂತ. ಆಯ್ತು ಬಿಟ್ಟಾಕ್ಬಿಡೋಣ, ಇನ್ನೇನು ಅವ್ರನ್ನ ಕಟ್ಕೊಂಡು ಇನ್ನೇನು, ನಮ್ಮ ಅತ್ತೆ ಮಾವ ಮಾತಾಡ್ತಾರೆ, ಬೇರೆ ಯಾರು ಮಾತಾಡ್ತಾರೆ, ಮೈದ ಯಾರು ಮಾತಾಡ್ತಾರೆ, ನಾವು ಕಟ್ಕೊಂಡು ಇನ್ನೇನಾಗಬೇಕು, ಬಿಟ್ಟಾಕಿದ್ವಿ. ನಾವು ಇನ್ನು ಯಾರ ಹತ್ರನೂ ಮಾತಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನಾದ್ವಿ ಅಷ್ಟೇ. ಅದಾದ ನಂತರ ಅವ್ರ ಹತ್ರ ಎಲ್ಲ ಮಾತಾಡೋದು ಬಿಟ್ವಿ. ಸ್ವಲ್ಪ ಹುಷಾರಾಗ್ತಾ ಬಂದರು. ಅವ್ರ ದೇವ್ರ ಹತ್ರ, ಆ ದೇವ್ರ ಹತ್ರ, ಈ ದೇವ್ರ ಹತ್ರ ಮರೆ ಹಾಕಿಸ್ಕೊಳ್ಳೋದಂತೆ ಅದೆಲ್ಲ ಮಾಡ್ತಾನೆ ಇದ್ವಿ. ಹಂಗೂ ಸ್ವಲ್ಪ ಹುಷಾರಾದಂಗೆ ಕಾಣ್ತು. ಅವತ್ತೆಲ್ಲ ಚೆನ್ನಾಗೇ ಇದ್ರು, ಒಂದು ದಿವಸ ಫುಲ್ ಚೆನ್ನಾಗಿದ್ರು. ಇನ್ನೇನು ಚೆನ್ನಾಗಾದ್ರೆಲ್ಲ ಬೆಂಗ್ಳೂರಿಗೆ ಹೋಗೋಣ, ಕೆಲಸ ಅಲ್ಲೇ 1.5 ತಿಂಗಳಿಂದ ಕೆಲಸ ಇಲ್ಲ, ಮಗಿಗೆ ಸ್ಕೂಲು ಹೋಗಿಲ್ಲ. ಸ್ಕೂಲವರೆಲ್ಲ ಫೋನ್ ಮಾಡ್ತಾರೆ, ಹೆಂಗೆ ನಿಮ್ಮ ಮಗನ ಸ್ಕೂಲ್ ಕಳಿಸಲ್ವಾ ಅಂತ. ಬರ್ತೀವಿ ಅಂದ್ಬಿಟ್ಟು ಇನ್ನೇನು ಮಗನ ಸ್ಕೂಲ್ ಕಳಿಸ್ಲೇಬೇಕು, ಅಷ್ಟು ದುಡ್ಡು ಕಟ್ಟಿದ್ವಿ, ಪಾಪ ಮಗನ ಎಜುಕೇಷನ್ ಹಾಳಾಗೋದು ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗೇ ಇದ್ರು. ಬಟ್ ಮನೆಗೆ ಬತ್ತಿದಂಗೆ ಈ ಬೆಂಗಳೂರಲ್ಲಿ ಮತ್ತೆ ಸ್ಟಾರ್ಟ್ ಆಯ್ತು ಅವ್ರಿಗೆ. ಇಲ್ಲ ಇಷ್ಟು ದಿನ ಹೊಟ್ಟೆಲಿ ಇದ್ದಿದ್ದು ಪ್ರಾಬ್ಲಮ್ಮು, ಹೊಟ್ಟೆ ಗುಡ ಅನ್ನತ್ತೆ ಅಂತಿದ್ರು ಅವರು, ಸುಸ್ತಾಗ್ತದೆ ಅಂದರು. ಈಗ ಮಂಡಿಗೆ ಬಂತು. ಮಂಡಿ ನನಗೆ ಎದೊಳಕ್ಕೆ ಆಗ್ತಾಯಿಲ್ಲ, ನನಗಿನ್ನೂ ಸುಸ್ತಾಗ್ತದೆ, ನನ್ನ ಕಾಲನ್ನ ಸಿಕ್ಕಾಪಟ್ಟೆ ಎಳ್ದಂಗೆ ಆಗ್ತದೆ, ನಂಗೆ ಎದೊಳಕ್ಕಾಗಲ್ಲ ಅಂತಂದ್ರು. ನಂಗೆ ಓಡಾಡೋಕ್ಕೆ ಆಗ್ತಾಯಿಲ್ಲ ಅಂತಂದ್ರು. ಈಗೇನು ಮಾಡೋದಪ್ಪ, ಇಷ್ಟವರೆಗೂ ಹೊಟ್ಟೆಲಿದ್ದಿದ್ದು ಈಗ ಕಾಲ್ಗೆ ಇದ್ದಕ್ಕಿದ್ದಂಗೆ. ನನಗೇನು ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡೋಣ. ಮತ್ತೆ ಹಾಸ್ಪಿಟಲ್ ನಮ್ಮ ಐದಾರು ಬರೋರು, ಅವ್ರು ನಾನು ಕರ್ಕೊಂಡೋಗಿನಿ, ಅಥವಾ ಅವ್ರು ಏನಾರ ನಮ್ಮ ಐದಂಗೆ ಎಲ್ಲರೂ ಚೆನ್ನಾಗಿ ನೋಡ್ತಾರೆ ಅಂತ ಕೇಳೋರು, ಮಂಡಿ ಮತ್ತೆ ತೋರಿಸೋದು. ಇದೇ ಥರ ಮತ್ತೆ ಬೆಂಗಳೂರಲ್ಲಿ ಮತ್ತೆ ಸ್ಟಾರ್ಟ್ ಆಯ್ತು ಹಾಸ್ಪಿಟಲ್ಗೆ ತೋರಿಸೋದು. ಆಮೇಲೆ ಮತ್ತೆ ಇನ್ನೊಬ್ರನ್ನ ದೇವಸ್ಥಾನಗಳಲ್ಲೆಲ್ಲ ಶಾಸ್ತ್ರ ಹೇಳ್ತಾರಲ್ಲ, ಅಲ್ಲೂ ಹೋಗಿ ಕೇಳೋಣ ಈ ಬೆಂಗಳೂರಲ್ಲಿ ಅಂತ ಹೋಗಿ ಕೇಳೋಕ್ಕೆ ಅಂತ ಹೋದ್ವಿ. ಅಲ್ಲಿ ಬಂತು ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಯಾವುದು ನಂಬ್ತಿಯಪ್ಪ, ಒಂದು ಕಡೆಯಲ್ಲಿ ಧೂಳೋದಾರೆ, ಇನ್ನೊಂದು ಕಡೆ ಹೇಳ್ತಾರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಆಯಿತು, ಇಲ್ಲಿ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ, ಅವ್ರು ಯಾರು ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರದ್ದು ನಾನು ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ, ಅಲ್ಲಿ ಯಾರೋ ಒಬ್ರು ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರ ಎಲ್ಲ ಅಂತಿದ್ರು. ಸೊ ಅವ್ರಿಗೆ ಇವ್ರ ಫೋಟೋ ಕಳಿಸಿ 100 ರೂಪಾಯಿ ಹಾಕಿ, 100 ಹಾಕಿ ಅಂತಂದ್ರು. ಹಾಕ್ತೆ, ಫೋನ್ಪೇ ಮಾಡಿದೆ. ಇವ್ರ ಬಗ್ಗೆ ಏನಾಗಿದೆ ಹೇಳಿ, 1 ತಿಂಗಳಿಂದ ಎದ್ದೇ ಇಲ್ಲ, ಯಾವಾಗಲೂ ಸುಸ್ತು ಅಂತಾರೆ ಅಂತ ಹೇಳಿದೆ. ಅವರು ಒಂದಷ್ಟೊತ್ತು ಆಯ್ತು ನೋಡ್ಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು, ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನೀರಲ್ಲಿ ಬಿಟ್ಬಿಟ್ಟಿದ್ದಾರೆ, ಸ್ಮಶಾನದಲ್ಲಿ ಹೋಗಿ ಇದು ಮಾಡಿಬಿಟ್ಟಿದ್ದಾರೆ, ನಿಮ್ಮ ಬಟ್ಟೆ ವಸ್ತುಗಳೆಲ್ಲ ತಗೊಂಡೋಗಿ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ತಗೊಳಪ್ಪ, ಈಗ ಯಾವುದು ನಂಬ್ತೀನಿ ನಾವು. ಅಲ್ಲೂ ಈ ಬೆಂಗಳೂರಲ್ಲಿ 2 ತಾವು ಕೇಳಿದ್ವಿ, ಎಲ್ಲ ತಾವು ಮಾಟ ಮಂತ್ರ ಅಂತ ಬಂತು. ಇನ್ನೊಂದು ಕಡೆ ಕೇಳಿದ್ವಿ, ಅಲ್ಲೆಲ್ಲ ಶನಿಮಹಾತ್ಮನ ದೇವಸ್ಥಾನ, ಅಲ್ಲಿ ಶಂಕೆ ಆಗಿದೆ ಅಂತಂದ್ರು. ಅಂದರೆ ಏನೋ ಗಾಳಿ ಮಿಟ್ಕೊಂಡಂಗೆ ಆಗಿದೆ ಅಂತಂದ್ರು. ಈಗ ಯಾವ್ದು ನಂಬ್ತೀಯ? ಧೂಳುದಿರೋದು ಮಾಟ ಮಂತ್ರ, ಈ ಕಡೆ ಶಂಕೆ, ಯಾವುದು ಅಂತ ನಂಬ್ತೀಯ? ಯಾವುದೂ ಕನ್ಫರ್ಮ್ ಇಲ್ಲ. ಎಲ್ಲ ಕಡೆ ಕೇಳಿದ್ವಿ, ಅಲ್ಲಾರೋ ಮಾಟ ಮಂತ್ರಗಳನ್ನ ನಿಮ್ಗೆ ಸರಿ ಮಾಡಿಕೊಟ್ಬಿಡ್ತೀನಿ, ಒಟ್ಟು ಎಷ್ಟು 10,000 ಆಗುತ್ತೆ, 12,000 ಆಗುತ್ತೆ ಅಂತಂದ್ರು. ಆಯಿತು ಮಾಡ್ಸೋಣ ಅಂತ ಸುಮ್ಮನಿದ್ವಿ. ಅದಕ್ಕೆ ನಮ್ಮ ಅತ್ತೆ ಮಾವ ಏನಂತಂದ್ರು, ಯಾವ ಮಾಟ ಮಂತ್ರನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಿ ನೀವು, ಸುಮ್ಮನೆ ಅವ್ನಿಗೆ 10,000-15,000 ಖರ್ಚು ಮಾಡ್ತೀರಿ. ಈಗೆಲ್ಲ ಇವ್ರಿಗೆ ಹುಷಾರಿಲ್ಲ ಅಂತ ಒಂದು ಲಕ್ಷದ ಮೇಲೆ ಖರ್ಚು ಮಾಡಿದ್ದೀವಿ ನಾವು, ಬೇಡ ಸುಮ್ಮನೆ ಹೆಂಗೆ ದುಡ್ಡು ವೇಸ್ಟ್ ಮಾಡ್ತೀರಿ, ಈಗಲೂ ದುಡ್ಡಿಲ್ಲ ಅಂತ ಎಲ್ಲರ ಹತ್ರ 5,000 ಹಾಕು, 2,000 ಹಾಕು, 3,000 ಹಾಕು ಅಂತ ಹಾಕಿಸ್ಕೊತಾ ಇದೆಯಾ, ಏನು ಬೇಡ ಬಿಡು, ಇಲ್ಲಿ ನಮ್ಮ ದೇವ್ರು ಇಲ್ವಾ, ಮನೆ ದೇವರು, ನೋಡ್ಕೊತಂದು ಬಿಡು ಅಂತಂದ್ರು. ಸರಿ ಅಲ್ಲಿ ಬಿಟ್ಟಾಕಿದ್ವಿ. ಅವ್ರಿಗೆ ಬೇಡ ಅಂದ್ಬಿಟ್ಟು ಸುಮ್ಮನಾದ್ವಿ. ಮತ್ತೆ ಹೋಗ್ತದೆ. ಆಯಿತು ಸರಿ ಬೇಡ ಅಂತಂದ್ವಿ. ಆಯಿತು ಅವನನ್ನು ತಗೊಂಡು ಬಂದು ಊರಿಗೆ ಬಿಟ್ಬಿಡು, ನೀನು ಅವನ್ನ ನೋಡ್ಕೊಂಡು ಅಲ್ಲೇ ಇರು, ನಾವು ಸರಿ ಮಾಡಿ ಕಳಿಸ್ತೀವಿ ಅಂತಂದ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಬಿಟ್ವಿ. ಗೈಸ್, ನಾನು ಇಲ್ಲಿ ತುಂಬ ಲಾಂಗ್ ವಿಡಿಯೋ ಆಗ್ತಿದೆ, ಅದನ್ನು ಮುಂದೆ ಏನಾಯಿತು ಮತ್ತೆ ಊರಿಗೆ ಅವ್ರನ್ನ ಬಿಟ್ಟಾದ್ಮೇಲೆ ನಮ್ಮ ಮನೆಯವ್ರು ಅವನನ್ನು ತಗೊಂಡು ಬಂದು ಊರಿಗೆ ಬಿಟ್ಬಿಡು, ನೀನು ಅವ್ನ ಮಗು ನೋಡ್ಕೊಂಡು ಅಲ್ಲಿ ಹುಷಾರಾಗಿರು ಅಂತಂದ್ರು. ಅವನು ಸ್ಕೂಲ್ ಕಳಿಸ್ಕೊಂಡಿರು, ಅವ್ನಿಗೆ ಸ್ಕೂಲ್ ಅಲ್ಲೇ 1 ತಿಂಗಳು ವೇಸ್ಟ್ ಆಗಿದೆ, ಅಲ್ಲೇ ನೋಡ್ಕೊಂಡಿರು, ಇವ್ನು ಹುಷಾರು ಮಾಡಿ ಕಳಿಸ್ತೀವಿ, ಇಲ್ಲಿ ನಾವು ಮನೆ ದೇವ್ರು ಇದ್ದಾರಲ್ಲ ಅಲ್ಲಿ ನೋಡ್ಬಿಟ್ಟು ಇನ್ನೊಂದು 2-3 ಶಾಸ್ತ್ರ ಕೇಳ್ಬಿಟ್ಟು ಅವ್ನು ಹುಷಾರು ಮಾಡಿ ಕಳಿಸ್ತೀವಿ ಅಂತ ಅಂದರು. ಆಯಿತು ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಅವ್ರನ್ನ ಊರಿಗೆ ಕೂಡ ಮತ್ತೆ ಬಿಟ್ಬಿಟ್ಟು ಬಂದೆ. ಇಲ್ಲೆಲ್ಲ ಕೇಳಾಯಿತು, ಮತ್ತೆ ಊರಿಗೆ ಬಿಟ್ಬಿಟ್ಟು ಬಂದ್ವಿ. ಮನೇಲಿ ಏನು ಪ್ರಾಬ್ಲಮ್ ಇದೆ, ಈಗಿರೋ ಮನೇಲಿ ಈಗಲೂ ಕೂಡ ಪ್ರಾಬ್ಲಮ್ ಇದೆ, ನಾವು ಈಗಲೂ ಕೂಡ ಇದ್ದೀವಿದೆ ಮನೇಲಿ. ಬಿಕಾಸ್ ಅವ್ರು ಇನ್ನೂ ನಮಗೆ ಅಮೌಂಟ್ ಕೊಟ್ಟಿಲ್ಲ ಓನರು.
ಅವ್ರು ಇನ್ನೂ ನಮ್ಗೆ ಟೈಮ್ ಇದೆ, ನಾವು ಕೊಡಲ್ಲ, ಇಷ್ಟು ಬೇಗ ನಾವು ದುಡ್ಡು ಹೊಂಚೋಕ್ಕಾಗಲ್ಲ ಅಂತಿದ್ದಾರೆ. ಅದಕ್ಕೋಸ್ಕರ ನಾವು ಇನ್ನೂ ಇಲ್ಲೇ ಇದ್ದೀವಿ. ಸೊ ಕೊಟ್ಟಾದ್ಮೇಲೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನಾಗಿತ್ತು, ಏನು ಕತೆ, ನಿಜವಾಗ್ಲೂ ಅವ್ರ ಬಾಡಿಲಿ ಬಂದು ಏನು ಸೇರ್ಕೊಂಡಿತ್ತು ಎಲ್ಲವನ್ನು ಕೂಡ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಗೈಸ್ ಪ್ಲೀಸ್.